ನಮಸ್ಕಾರ. ಮುಖ್ಯಾಂಶಗಳು. ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಕರ್ಮಯೋಗಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ಸೃಜನಶೀಲ ಕಾರ್ಯನಿರ್ವಹಣೆಗೆ ಅನುಕೂಲ. ಸಚಿವ ಪ್ರಕಾಶ್ ಜಾವಡೇಕರ್. ದತ್ತಾಂಶ ಸುರಕ್ಷತೆ, ದೇಶದ ಸಾರ್ವಭೌಮತ್ವ ರಕ್ಷಣೆ ಹಿನ್ನೆಲೆಯಲ್ಲಿ ಪಬ್ಜಿ ಸೇರಿದಂತೆ ಚೈನಾ ಮೂಲದ 118 ಆಪ್ಗಳಿಗೆ ನಿರ್ಬಂಧ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಮಹತ್ವದ ನಿರ್ಧಾರ. ಇದೇ 7ರಿಂದ ಮೆಟ್ರೋ ಸಂಚಾರ ಆರಂಭ ಹಿನ್ನೆಲೆ ಕೇಂದ್ರದಿಂದ ಮಾರ್ಗಸೂಚಿ ಬಿಡುಗಡೆ. ನಿಯಮಿತ ಸೇವೆಗೆ ಅವಕಾಶ. ಸಚಿವ ಹರ್ದೀಪ್ ಸಿಂಗ್ ಪುರಿ. ಹಾಗೂ ವೈದ್ಯಕೀಯ ತಾಂತ್ರಿಕ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿ. ನೂತನ ಶಿಕ್ಷಣ ನೀತಿ, ವಿಶ್ವವಿದ್ಯಾಲಯಗಳ ಮತ್ತಷ್ಟು ಸಾಧನೆಗೆ ಉತ್ತಮ ವೇದಿಕೆ. ರಾಜ್ಯಪಾಲ ವಜುಭಾಯಿ ವಾಲಾ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಕಳೆದ ಸಂಪುಟದಲ್ಲಿ ಕೈಗೊಂಡ ನೇಮಕಾತಿ ಪೂರ್ವ ಸುಧಾರಣೆಗೆ ದೇಶವ್ಯಾಪಿ ಸ್ವಾಗತ ದೊರೆತಿದ್ದು, ಇಂದು ನಡೆದ ಸಭೆಯಲ್ಲಿ ನೇಮಕಾತಿ ನಂತರ ಸುಧಾರಣೆಗಾಗಿ ಕರ್ಮಯೋಗಿ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಕೇಂದ್ರ ಸಂಪುಟದ ನಿರ್ಣಯಗಳ ಕುರಿತು ವಿವರ ನೀಡಿದ ಸಚಿವರು, ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕರ್ಮಯೋಗಿ ಯೋಜನೆ ರೂಪಿಸಿದೆ. ಇದರಿಂದ ಮಾನವ ಸಂಪನ್ಮೂಲದಲ್ಲಿ ಜನರ ಅಪೇಕ್ಷೆಗೆ ತಕ್ಕಂತೆ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲಿದೆ ಎಂದರು. ಸಂಪುಟ ಕೈಗೊಂಡ ಮತ್ತೊಂದು ನಿರ್ಣಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉರ್ದು, ಕಾಶ್ಮೀರಿ, ಡೋಗ್ರಿ, ಹಿಂದಿ ಮತ್ತು ಇಂಗ್ಲಿಷ್ ಈ 5 ಭಾಷೆಗಳಿಗೆ ಅಧಿಕೃತ ಭಾಷಾ ಸ್ಥಾನಮಾನ ನೀಡುವ ರಾಜಭಾಷಾ ವಿಧೇಯಕ 2020 ಅನ್ನು ಸಂಸತ್ನಲ್ಲಿ ಮಂಡಿಸಲು ನಿರ್ಧರಿಸಲಾಗಿದ್ದು, ಇದು ಜನರ ನಿರೀಕ್ಷೆಗೆ ಅನುಗುಣವಾಗಿದೆ ಎಂದರು. ಇಂದಿನ ಸಭೆಯಲ್ಲಿ ಡೆನ್ಮಾರ್ಕ್ನೊಂದಿಗೆ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ತಿಳುವಳಿಕೆ ಒಪ್ಪಂದ, ಜಪಾನ್ನೊಂದಿಗೆ ಜವಳಿ ಸಚಿವಾಲಯದ ತಿಳುವಳಿಕೆ ಒಪ್ಪಂದವೂ ಸೇರಿದಂತೆ 3 ತಿಳುವಳಿಕೆ ಒಪ್ಪಂದಗಳಿಗೆ ಅನುಮೋದನೆ ನೀಡಲಾಗಿದೆ. ಇದು ದೇಶಕ್ಕೆ ತುಂಬಾ ಉಪಯುಕ್ತವಾಗಲಿದೆ ಎಂದರು. मैं और ज्यादा नहीं कहूंगा. Today cabinet has decided very important big reform. It decided on one big reform in form of National Recruitment Agency in the last cabinet, which was appreciated by all over the country, one and all. Now, that was a pre-recruitment reform. Now this is a post-recruitment reform, where the opportunity to officers and employees will be given to improve their own performance. इस पे विशेष बात यह है कि एट द टॉप देयर विल बी अ पीएम एचआर काउंसिल ತರಬೇತಿ ಇಲಾಖೆಯ ಕಾರ್ಯದರ್ಶಿ जो ಚಂದ್ರಮೌಳಿ will ಆಡಳಿತ consist of ಸೇವೆಯ national ಅಧಿಕಾರಿಗಳು and ಜಾಗತಿಕ international ಮತ್ತು experts ಸಮಾಜದ ಸವಾಲುಗಳನ್ನು under the ಎದುರಿಸಲು chairmanship of the honorable Prime ಕಲ್ಪನಾಶೀಲರಾಗಿರುವುದು Minister ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು. ಅಧಿಕಾರಿಗಳು ಸಕ್ರಿಯ ಮತ್ತು ಸರಳವಾಗಿರಬೇಕು, ವೃತ್ತಿಪರ ಮತ್ತು ಪ್ರಗತಿಶೀಲರಾಗಿರಬೇಕು, ಚೈತನ್ಯಶೀಲ ಮತ್ತು ಸಮರ್ಥರಾಗಿರಬೇಕು, ಪಾರದರ್ಶಕ ಮತ್ತು ತಂತ್ರಜ್ಞಾನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತರವಾಗಿರಬೇಕು ಎಂದು ರಚನಾತ್ಮಕ ಮತ್ತು ಸೃಜನಶೀಲರಾಗಿರಬೇಕು. ಇದು ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯ ಬಗ್ಗೆ ಕೇಂದ್ರ ಸರ್ಕಾರ ಹೊಂದಿರುವ ನಿಲುವಾಗಿದೆ ಎಂದು ವಿವರಿಸಿದರು. ಓವರ್ ಆಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ so that there is a common understanding of India's aspirations, development goals, national priorities, etc. So there is a common approach to problems that face our country. A single sentence or try to ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ವಿವರ ನೀಡಿ, ಕರ್ಮಯೋಗಿ ಅಭಿಯಾನ ಸರ್ಕಾರಿ ನೌಕರರನ್ನು ಮಾದರಿ ಕರ್ಮಯೋಗಿಗಳನ್ನಾಗಿ ಮಾಡುವ ಉದ್ದೇಶ ಹೊಂದಿದೆ. ಅವರು ರಚನಾತ್ಮಕವಾಗಿ, ಸೃಜನಶೀಲರಾಗಿ, ತಾಂತ್ರಿಕತೆಯೊಂದಿಗೆ ಕರ್ತವ್ಯ ನಿರ್ವಹಿಸಬೇಕು ಎಂಬುದಾಗಿದೆ ಎಂದರು. ಹಿಂದೆ ನಿಯಮಾಧಾರಿತವಾಗಿ ಕಾರ್ಯನಿರ್ವಹಣೆ ನಡೆಯುತ್ತಿತ್ತು, ಈಗ ಅದು ಪಾತ್ರಧಾರಿತವಾಗಿರುತ್ತದೆ. ಹಿಂದೆ ತರಬೇತಿ ನಿರಂತರ ಪ್ರಕ್ರಿಯೆಯಾಗಿರಲಿಲ್ಲ, ಈಗ ಅದು ಎಲ್ಲ ಅಧಿಕಾರಿಗಳಿಗೂ ಸಮಾನವಾಗಿ ನಿರಂತರವಾಗಿ ಲಭ್ಯವಾಗುತ್ತದೆ. ಇದು ದೇಶದ ಚಿತ್ರಣವನ್ನೇ ಬದಲಿಸುತ್ತದೆ ಎಂದರು. And to overcome the multiplicity of training curriculum which we have because of the institutions spread all over the country, with the introduction of a common platform for uniform realization of nation's vision, uniform realization of our shared aspirations, of our shared future goals. And this way it will provide a mechanism
for continuous capacity building, a constant updating of the talent pool, and also provide an equal opportunity of professional as well as personal growth and esteem of self-training for value addition at all levels. ದತ್ತಾಂಶ ಸುರಕ್ಷತೆ ಹಾಗೂ ದೇಶದ ಸಾರ್ವಭೌಮತೆಯ ರಕ್ಷಣೆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಇಂದು ಮತ್ತೆ 118 ಆಪ್ಗಳಿಗೆ ನಿರ್ಬಂಧ ಹೇರಿದೆ. ಇದರಲ್ಲಿ ಯುವಜನರಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದ ಪಬ್ಜಿ ಆನ್ಲೈನ್ ಕ್ರೀಡಾ ಆಪ್ ಕೂಡ ಸೇರಿದೆ. ಇಂದು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಕೈಗೊಂಡಿರುವ ಮಹತ್ವದ ನಿರ್ಧಾರದಲ್ಲಿ ಅಪೂಸ್, ವಿಚಾಟ್ ವರ್ಕ್, ಲಿವಿಕ್, ವಿಚಾಟ್ ರೀಡಿಂಗ್, ಬೈದು ಆಪ್ ಸೇರಿದಂತೆ 118 ಆಪ್ಗಳ ಬಳಕೆಯನ್ನು ನಿರ್ಬಂಧಿಸಿದೆ. ಗ್ಯಾಲ್ವಾನ್ ಮುಖಾಮುಖಿ ಬಳಿಕ ಕಳೆದ ಜೂನ್ ತಿಂಗಳಲ್ಲಿ ದೇಶದ ಸುರಕ್ಷತೆ ಮತ್ತು ಸಮಗ್ರತೆಯ ರಕ್ಷಣೆಯ ಹಿನ್ನೆಲೆಯಲ್ಲಿ ಚೈನಾದ ಮತ್ತು ಚೈನಾದೊಂದಿಗೆ ಸಂಪರ್ಕ ಹೊಂದಿದ್ದ 59 ಆಪ್ಗಳನ್ನು ಭಾರತ ಪ್ರತಿಬಂಧಿಸಿತ್ತು. ಇದರಲ್ಲಿ ಜನಪ್ರಿಯ ಟಿಕ್ ಟಾಕ್, ವೈಬೋ ಸಹ ಸೇರಿತ್ತು. ಪೂರ್ವ ಲದ್ದಾಖ್ನ ಚುಶೂಲ್ನಲ್ಲಿ ಇಂದು ಭಾರತ ಮತ್ತು ಚೈನಾ ಬ್ರಿಗೇಡಿಯರ್ ಮಟ್ಟದ ಮಹತ್ವದ ಮಾತುಕತೆ ನಡೆದಿದ್ದು, ಆಗಸ್ಟ್ 29, 30 ಮತ್ತು 31ರಂದು ದಕ್ಷಿಣ ಪ್ಯಾಂಗೋಂಗ್ ಸರೋವರ ಪ್ರದೇಶದಲ್ಲಿ ಚೈನಾದ PLA ಯೋಧರ ಅಪ್ರಚೋದಿತ ಕ್ರಮದ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ನಡುವೆ 3 ದಿನಗಳ ಅಂತರದಲ್ಲಿ ನಡೆಯುತ್ತಿರುವ ಸತತ 3ನೇ ಸಭೆ ಇದಾಗಿದೆ. ಚೈನಾದ ಮನವಿಯ ಮೇರೆಗೆ ಈ ಸಭೆ ಆಯೋಜಿಸಲಾಗಿತ್ತು. ಕಳೆದ 3 ತಿಂಗಳುಗಳಿಂದಲೂ ಭಾರತ ಮತ್ತು ಚೈನಾ ಗಡಿಯಲ್ಲಿ ಉದ್ವಿಗ್ನತೆ ಶಮನಗೊಳಿಸಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರಗಳು ರಾಜತಾಂತ್ರಿಕ ಮತ್ತು ಸೇನಾ ವಾಹಿನಿಗಳ ಮೂಲಕ ಮಾತುಕತೆಯನ್ನು ನಿರಂತರವಾಗಿ ನಡೆಸುತ್ತಿವೆ. ಎರಡೂ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ವಿಶೇಷ ಪ್ರತಿನಿಧಿಗಳು ಪರಿಸ್ಥಿತಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಸಮ್ಮತಿಸಿದ್ದಾರೆ. ಭಾರತ ಚೈನಾ ಗಡಿಯ ಚುಮಾರ್ ಪ್ರದೇಶದಲ್ಲಿ ಚೈನಾ ಸೇನೆಯು ಒಳನುಗ್ಗುವ ಪ್ರಯತ್ನ ಮಾಡಿದೆ ಎಂಬ ವರದಿಗಳು ಸತ್ಯಕ್ಕೆ ದೂರವಾದದ್ದು ಎಂದು ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ. ಸುದ್ದಿ ಸಂಸ್ಥೆಯೊಂದರ ಟ್ವೀಟ್ನಲ್ಲಿ ಉಲ್ಲೇಖಿಸಲಾಗಿರುವ ಚಟುವಟಿಕೆಗಳು ತನ್ನ ಭಾಗದ ವಾಸ್ತವ ಗಡಿ ರೇಖೆಯಲ್ಲಿ ದಿನನಿತ್ಯ ನಡೆಯುವ ಶಾಂತಿಕಾಲದ ಚಟುವಟಿಕೆಗಳಾಗಿದ್ದು, ಇದನ್ನು ಒಳನುಗ್ಗುವ ಪ್ರಯತ್ನವೆಂದು ಊಹಿಸಲಾಗುವುದಿಲ್ಲ ಎಂದು ಭಾರತೀಯ ಸೇನೆ ಹೇಳಿದೆ. ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ಅಂತ್ಯದಿಂದಲೂ ಸ್ಥಗಿತಗೊಂಡಿದ್ದ ಮೆಟ್ರೋ ರೈಲು ಸಂಚಾರ ಇದೇ 7ರಿಂದ ಆರಂಭವಾಗಲಿದ್ದು, ಸುರಕ್ಷತಾ ದೃಷ್ಟಿಯಿಂದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಥರ್ಮಲ್ ಸ್ಕ್ಯಾನಿಂಗ್ ನಡೆಸಿ ರೋಗ ಲಕ್ಷಣ ಇಲ್ಲದ ಪ್ರಯಾಣಿಕರಿಗೆ ರೈಲಿನಲ್ಲಿ ಪ್ರಯಾಣಿಸಲು ಅವಕಾಶ ನೀಡಲಾಗುತ್ತದೆ. ಮೆಟ್ರೋ ರೈಲು ನಿಲ್ದಾಣದ ಪ್ರವೇಶದಲ್ಲಿ ಕರ ನೈರ್ಮಲ್ಯಕ್ಕೆ ಒತ್ತು ನೀಡಲಾಗಿದ್ದು, ನಿಲ್ದಾಣಗಳಲ್ಲಿ ಮತ್ತು ಪ್ರಯಾಣದ ವೇಳೆ ವ್ಯಕ್ತಿಗತ ಅಂತರ ಪಾಲನೆ, ಆರೋಗ್ಯ ಸೇತು ಆಪ್ ಬಳಕೆ ಸೇರಿದಂತೆ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ವಿವರಿಸಿದರು. ಮೆಟ್ರೋ ರೈಲುಗಳ ಸಂಚಾರದ ನಡುವಿನ ಸಮಯವು ಸೀಮಿತ ಮತ್ತು ನಿರ್ಬಂಧಿತವಾಗಿರುತ್ತದೆ. ಯಾವುದೇ ನಿಲ್ದಾಣದಲ್ಲಿನ ನಿಲುಗಡೆಯನ್ನು ಪರಿಸ್ಥಿತಿಗನುಗುಣವಾಗಿ ರದ್ದುಪಡಿಸುವ ಅಧಿಕಾರ ಇರುತ್ತದೆ. ಸಾಧ್ಯವಾದಷ್ಟು ನಗದು ರಹಿತ ಸ್ಮಾರ್ಟ್ ಕಾರ್ಡ್ ಉತ್ತೇಜಿಸಲಾಗುವುದು ಎಂದರು. ಕ್ರಮೇಣವಾಗಿ ಮತ್ತು ಹಂತ ಹಂತವಾಗಿ ರೈಲು ಸಂಚಾರ ಹೆಚ್ಚಿಸುವುದಾಗಿ ಹೇಳಿದ ಅವರು, ಏಕಮಾರ್ಗಕ್ಕಿಂತ ಹೆಚ್ಚಿರುವ ನಗರಗಳಲ್ಲಿ ಸೆಪ್ಟೆಂಬರ್ 7ರಿಂದ ಸೇವೆ ಆರಂಭವಾಗಲಿದ್ದು, 12ರ ಹೊತ್ತಿಗೆ ಎಲ್ಲ ಕಾರಿಡಾರ್ಗಳಲ್ಲಿ ಸೇವೆಗೆ ಮುಕ್ತವಾಗಲಿದೆ ಎಂದರು. ಕಂಟೈನ್ಮೆಂಟ್ ವಲಯಗಳಲ್ಲಿ ಮೆಟ್ರೋ ರೈಲು ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನದ ದ್ವಾರ ಮುಚ್ಚಲಾಗುತ್ತದೆ. ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಲು ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ರೈಲುಗಳು, ನಿಲ್ದಾಣ, ಲಿಫ್ಟ್ ಮೊದಲಾದ ಎಲ್ಲ ಸಾಮಾನ್ಯ ಬಳಕೆ ಪ್ರದೇಶಗಳ ನೈರ್ಮಲ್ಯಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಹತ್ತಲು ಮತ್ತು ಇಳಿಯಲು ಸಾಕಷ್ಟು ಸಮಯಾವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲು ಉದ್ದೇಶಿಸಲಾಗಿದ್ದು, ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಒತ್ತಡ ನಿರ್ವಹಣೆಗೆ ಪೊಲೀಸರ ನೆರವು ಪಡೆಯಲಾಗುವುದು ಎಂದರು. ದೆಹಲಿ, ನೋಯ್ಡಾ, ಬೆಂಗಳೂರು, ಯುಪಿ, ಚೆನ್ನೈ ಮೆಟ್ರೋ ತಮ್ಮ ಎಸ್ಒಪಿ ಸಿದ್ಧಪಡಿಸಿವೆ. ಆದರೆ ಮಹಾರಾಷ್ಟ್ರ ಮಾತ್ರ ಸೆಪ್ಟೆಂಬರ್ನಲ್ಲಿ ಮೆಟ್ರೋ ಆರಂಭಿಸದಿರಲು ತೀರ್ಮಾನಿಸಿದೆ ಎಂದು ತಿಳಿಸಿದರು. COVID care center or hospital for testing and medical attention, we will encourage the use of the Arogya Setu app. Provisions of sanitizers will be made at the point of entry into the station for use by passengers. Sanitization of all areas having human interface, namely the equipment, train, working area, lift, escalators, handrails,
AFC gate, toilets, etc. needs to be done at regular intervals. The use of smart card and cashless online transactions and paper slips tickets to be used with only. There will be adequate dwell time at station to enable smooth boarding, deboarding, to ensure social distancing. Metro Rail Corporation may also resort to skipping of stations to ensure proper social distancing. These operational decisions will be taken by every metro system depending on their assessment and what needs to be done. Passengers will be advised to travel with minimum luggage and avoid carrying metallic items for easy and quick screening. The operation of heating, ventilation and air conditioning systems as per the CPWD and Indian Society of Heating, Refrigeration and Air Conditioning Engineers guidelines will be done. Intake of fresh air in air conditioning systems to be increased to the extent possible. Information, education and communication campaign to be launched for passenger and staff through electronic, print, social media, poster, banner, hoardings, websites, etc. The campaign will cover the theme Safe Travel on Metro to build confidence among commuters. ಸಗಟು ಔಷಧ ಅಭಿವೃದ್ಧಿ ಮತ್ತು ವೈದ್ಯಕೀಯ ಉಪಕರಣ ಪಾರ್ಕ್ನಲ್ಲಿ ಔಷಧ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಸಂಸ್ಥೆ ಎನ್ಐಪಿಇಆರ್ಗಳು ಮಹತ್ವದ ಪಾತ್ರ ನಿರ್ವಹಿಸಲಿವೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮೊಹಾಲಿ ಮತ್ತು ರಾಯ್ಬರೇಲಿಯ ಎನ್ಐಪಿಇಆರ್ಗಳ ಕಾರ್ಯಾಚರಣೆಯ ಪರಾಮರ್ಶೆ ನಡೆಸಿದ ಅವರು ಕ್ಷಯ, ಮಲೇರಿಯಾ, ಕಾಲಾ ಅಜರ್, ಕ್ಯಾನ್ಸರ್, ಮಧುಮೇಹ, ಸ್ಥೂಲಕಾಯ ಮೊದಲಾದ ಕಾಯಿಲೆಗಳಿಗೆ ಔಷಧಗಳ ಸಂಶೋಧನೆಯತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಈ ಸಂಸ್ಥೆಗಳು ತಮ್ಮದೇ ಆದ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂಬುದು ಸರ್ಕಾರದ ಇಂಗಿತವಾಗಿದೆ ಎಂದರು. ಮನ್ಸುಖ್ ಮಾಂಡವಿಯಾ ಮಾತನಾಡಿ, ಸಂಶೋಧನೆಗಳಿಂದ ಜನರ ಆರೋಗ್ಯ ಕಾಪಾಡಲು ಸಹಕಾರಿ, ಇದಕ್ಕೆ ಆದ್ಯತೆ ನೀಡಬೇಕು ಎಂದು ಹೇಳಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿ ಕುರಿತು ರಾಜ್ಯಪಾಲ ವಜುಭಾಯಿ ವಾಲಾ ರಾಜ್ಯ ಸರ್ಕಾರದ ವಿವಿಧ ವಿಶ್ವವಿದ್ಯಾಲಯಗಳ ಕುಲಸಚಿವರೊಂದಿಗೆ ರಾಜಭವನದಲ್ಲಿಂದು ಮಹತ್ವದ ಸಮಾಲೋಚನೆ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ರಾಜ್ಯದ 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಕುಲಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ವೇಗವಾಗಿ ದಾಪುಗಾಲು ಇಡುತ್ತಿದೆ, ಅದರಲ್ಲೂ ರಾಜಧಾನಿ ಬೆಂಗಳೂರು ದೇಶದಲ್ಲಿ ಅತ್ಯಂತ ಪ್ರಮುಖ ಶಿಕ್ಷಣ ಹಬ್ ಆಗಿ ಹೊರಹೊಮ್ಮಿದೆ. ವೈದ್ಯಕೀಯ, ತಾಂತ್ರಿಕ, ಎಂಜಿನಿಯರಿಂಗ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ನಂಬರ್ 1 ಆಗಿದೆ. ಶಿಕ್ಷಣ ನೀತಿ ಜಾರಿ ಮಾಡುವುದರಿಂದ ವಿಶ್ವವಿದ್ಯಾಲಯಗಳು ಅತ್ಯುತ್ತಮ ಸಾಧನೆ ಮಾಡಲಿವೆ. ಅದಕ್ಕೆ ಬೇಕಾದ ಸಿಬ್ಬಂದಿಯನ್ನು ಸರ್ಕಾರ ಒದಗಿಸಲಿದೆ ಎಂದರು. ಕರ್ನಾಟಕವು ಜಾಗತಿಕವಾಗಿ ಶೈಕ್ಷಣಿಕ ಪೈಪೋಟಿ ನಡೆಸುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ನೀತಿ ಜಾರಿಯನ್ನು ಸವಾಲಾಗಿ ಸ್ವೀಕರಿಸಿ ಉಪಕುಲಪತಿಗಳು ಕೆಲಸ ಮಾಡಬೇಕು ಎಂದರು. उसको हम क्रिटिसाइज नहीं करते, मगर उसमें जो आज सुधार आया है, और एक कोई भी सब्जेक्ट होता है, वो सब्जेक्ट में कोई सब्जेक्ट में 5 साल बाद, कोई 10 साल बाद, कोई 25 साल बाद, कोई 50 साल बाद कुछ न कुछ अमेंडमेंट आता है. और हमारी मेडिकल कॉलेजेस में मेडिकल यूनिवर्सिटी द्वारा किस तरह की रिसर्च हम उसको दे कि जो सुविधा आज यहाँ कोई भी आदमी बीमार होता है, उसकी बीमारी काफी क्रिटिकल है, वो उसकी हमारी सारवार कराने के लिए, ट्रीटमेंट के लिए हम उसको अमेरिका भेजते हैं. ಡಾ ಸಿಎನ್ ಅಶ್ವತ್ಥನಾರಾಯಣ, ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಬಳಿಕ ಉಪಕುಲಪತಿಗಳು ಜಡತ್ವ ಬಿಟ್ಟು ಕೆಲಸ ಮಾಡಬೇಕು, ರಾಜಿ ಇಲ್ಲದೆ ಬದ್ಧತೆಯಿಂದ ಕೆಲಸ ಮಾಡಬೇಕು. ಆಗ ಮಾತ್ರ ಯಾವುದೇ ಕೆಲಸ ಯಶಸ್ವಿಯಾಗಲು ಸಾಧ್ಯವಾಗಲಿದೆ ಎಂದು ಹೇಳಿದರು.
ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ದಿಕ್ಸೂಚಿಯನ್ನು ಬದಲಾವಣೆ ಮಾಡುವ ಶಕ್ತಿಯನ್ನು ಶಿಕ್ಷಣ ನೀತಿ ಹೊಂದಿದೆ. ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಸ್ವರೂಪವನ್ನು ನೀಡಬಲ್ಲ ನೀತಿ ಇದಾಗಿದೆ ಎಂದು ಅವರು ಹೇಳಿದರು. ಗಲಭೆ ಪೀಡಿತ ದೇವರಜೀವನಹಳ್ಳಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಘಟನೆಯ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಸ್ಥಳೀಯ ಶಾಸಕ ಅಖಂಡ ಶ್ರೀನಿವಾಸಮೂರ್ತಿ, ಶಾಸಕರಾದ ರಿಜ್ವಾನ್ ಹರ್ಷದ್, ನಜೀರ್ ಅಹಮದ್, ವೆಂಕಟರಮಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಳಿಕ ಸಿದ್ದರಾಮಯ್ಯ ಘಟನೆಯ ಸಂಬಂಧ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕ್ರಮ ಕೈಗೊಂಡು ತನಿಖೆಯನ್ನು ತೀವ್ರಗತಿಯಲ್ಲಿ ಪೂರ್ಣಗೊಳಿಸಬೇಕು. ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಎಂದರು. ಬಂಧಿತರಾಗಿರುವವರ ಪೈಕಿ ಕೆಲವರು ಅಮಾಯಕರಿದ್ದು, ತನಿಖೆಯ ಸಮಯದಲ್ಲಿ ಅಮಾಯಕರು ಎನ್ನುವುದು ತಿಳಿದ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಎಂದರು. ರಾಜ್ಯದಲ್ಲಿ ಮಾದಕ ವಸ್ತು ಜಾಲ ವ್ಯಾಪಕವಾಗಿ ಹರಡಿದ್ದು, ಅದನ್ನು ಸೇವನೆ ಮಾಡುವವರ ಜೊತೆಗೆ ಪೂರೈಕೆ ಮಾಡುವವರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶಪಡಿಸಿಕೊಂಡು ಅದರ ಜಾಲ ಭೇದಿಸಲು ಮುಂದಾಗಿದೆ. ಯಾವ ಕಡೆಯಿಂದ ಬಂದರೂ ಅದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕನ್ನಡ ಚಿತ್ರರಂಗದಲ್ಲಿ ಮಾದಕ ವಸ್ತು ಸೇವನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾದಕ ವಸ್ತು ನಿಗ್ರಹ ಸಂಸ್ಥೆ ಎನ್ಸಿಬಿ ಮತ್ತು ಕೇಂದ್ರ ಅಪರಾಧ ಪೊಲೀಸರು ಸಿಸಿಬಿ ತನಿಖೆ ನಡೆಸುತ್ತಿದ್ದಾರೆ. ತನಿಖೆಯ ನಂತರ ಸಮಗ್ರ ಮಾಹಿತಿ ದೊರೆಯಲಿದೆ ಎಂದು ಹೇಳಿದರು. 2 ಟೈರ್ ಅಥವಾ 3 ಟೈರ್ ಅಲ್ಲಿ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇವೆ ಅದು ಹುಡುಕಬೇಕು. ಬರೀ ಕನ್ಸ್ಯೂಮ್ ಮಾಡಿದವರಿಗೆ ಮೇಲೆ ಆಕ್ಷನ್ ತಗೊಳ್ಳೋದು ಬದಲು ಅದರ ಜೊತೆಗೆ ಎಲ್ಲಿಂದ ಸಪ್ಲೈ ಚೈನ್ ಇದೆ. ಉದಾಹರಣೆಗೆ ಬೆಂಗಳೂರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ, ಆಂಧ್ರ ಕಡೆಯಿಂದ ಬರ್ತವೆ. ಅದು ಸಪ್ಲೈ ಚೈನ್ ಹಿಂದೆ ಯಾರಿದ್ದಾರೆ ಅವ್ರಿಗೆ ಹಿಡಿಯೋಕ್ಕೆ ಪ್ರಯತ್ನ ನಡೀತಾ ಇದ್ದಾರೆ. ಕೆಲವು ಕಡೆ ಗೋವಾ ಕಡೆಯಿಂದ ಬರ್ತದೆ, ಕೆಲವು ಕಡೆ ಫಾರಿನ್ನಿಂದ ಕೂಡ ಬರ್ತದೆ. ಸೊ ಎಲ್ಲ ಕಡೆಯಿಂದ ಸಪ್ಲೈ ಚೈನ್ ನಾವು ಬ್ರೇಕ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಸಖತ್ ಕ್ರಮ ತಗೋಬೇಕು. ಎಲ್ಲ ನಮ್ಮ ಅಧಿಕಾರಿ ಅವರಿಗೆ ಸೂಚನೆಗಳು ಕೊಟ್ಟಿದ್ದಾರೆ. ಆಡಳಿತಕ್ಕೆ ಚುರುಕು ನೀಡುವುದು ಮತ್ತು ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿ ಮೃತಪಟ್ಟ ಪೊಲೀಸ್ ಸಿಬ್ಬಂದಿಗಳ ಕುಟುಂಬಕ್ಕೆ ಸಾಂತ್ವನ, ಪರಿಹಾರ ನೀಡಿಕೆ ಪರಾಮರ್ಶೆ, ರಾಜ್ಯದ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಕುರಿತು ರಾಜ್ಯಾದ್ಯಂತ ಪ್ರಗತಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ಬೆಂಗಳೂರಿನ ದೇವರಜೀವನಹಳ್ಳಿ ಮತ್ತು ಕಾಡುಗೊಂಡನಹಳ್ಳಿ ಗಲಭೆ ಪ್ರಕರಣ ಕುರಿತು ತನಿಖೆ ಪ್ರಗತಿಯಲ್ಲಿದ್ದು, ಈ ವೇಳೆ ತನಿಖೆ ಕುರಿತು ಮಾಹಿತಿ ನೀಡಲಾಗದು ಎಂದರು. ಬಹಳ ಕಷ್ಟದ ಕೆಲಸ ನಾವು ಏನು ಮಾಡಿದ್ದೀವಿ ಮತ್ತೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕೊರೋನಾ ಕೋವಿಡ್ ಹೋಗೋದಿಲ್ಲ. ಪೊಲೀಸ್ ಕೆಲಸನೂ ಸ್ಟಾರ್ಟ್ ಆಗಿದೆ, ಫುಲ್ ಫ್ಲೆಜ್. ಕೊರೋನಾನು ನಡೀತಾ ಇದೆ. ಆದರೆ ಯಾವ ರೀತಿ ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಅದರ ಬಗ್ಗೆ ಬಹಳ ದೀರ್ಘ ಚರ್ಚೆ ಆಯಿತು. ಜೊತೆಗೆ ಇದೆಲ್ಲ ಕೆಲಸ ಮಾಡೋದ್ರಿಂದ ಇವತ್ತಿನ ಡೇಟ್ ತನಕ ಸುಮಾರು 6,000 ಪೊಲೀಸರು ಕೊರೋನಾ ಪಾಸಿಟಿವ್ ಆಗಿದ್ದಾರೆ. ಸುಮಾರು 1,500 ಇನ್ನೂ ಆಕ್ಟಿವ್ ಇದ್ದಾರೆ. 40 ಜನ ಇದಕ್ಕೆ ಪ್ರಾಣಕ್ಕೆ ಬಲಿಯಾಗಿದ್ದಾರೆ, ಪ್ರಾಣಕ್ಕೆ ಆಹುತಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ನಾನು ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿನ ಪ್ರಮಾಣವೂ ಹೆಚ್ಚಾಗುತ್ತಿದೆ. ಒಟ್ಟಾರೆ ಪರೀಕ್ಷೆಗೊಳಗಾದವರ ಪೈಕಿ 10% ಮಂದಿಗೆ ಸೋಂಕು ದೃಢವಾಗುತ್ತಿದೆ ಎಂದು ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಇತ್ತೀಚೆಗೆ ಪ್ರತಿದಿನ ಸರಾಸರಿ 30,000ಕ್ಕೂ ಅಧಿಕ ಮಂದಿಗೆ ಕೊರೋನಾ ಪತ್ತೆ ಪರೀಕ್ಷೆ ಮಾಡಲಾಗುತ್ತಿದೆ. ಜೂನ್ ಜುಲೈ ತಿಂಗಳಿಗೆ ಹೋಲಿಸಿದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪುವವರ ಪ್ರಮಾಣ ಕಡಿಮೆಯಾಗಿದೆ. ಈ ಪ್ರಮಾಣ ಸದ್ಯ 1.2ರಷ್ಟಿದೆ ಎಂದು ಅವರು ಹೇಳಿದರು. ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾದರೆ ಆತಂಕ ಪಡುವ ಅಗತ್ಯವಿಲ್ಲ. ಮಹಾನಗರ ಪಾಲಿಕೆ ವತಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ 50% ಹಾಸಿಗೆಗಳನ್ನು ಕೊರೋನಾ ಸೋಂಕಿತರಿಗೆ ಕಾಯ್ದಿರಿಸುವಂತೆ ಸೂಚಿಸಿದೆ. ಜತೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತೆರೆದಿರುವ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ 40% ಹಾಸಿಗೆಗಳು ಖಾಲಿ ಇವೆ. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಕಂಟೈನ್ಮೆಂಟ್ ವಲಯಗಳಲ್ಲಿ ಪಾಲಿಸಬೇಕಾದ ಕೆಲ ನಿಯಮಗಳಲ್ಲಿ ಬದಲಾವಣೆ ತರಲಾಗಿದ್ದು, 1-2 ಪ್ರಕರಣಗಳು ಕಂಡುಬಂದರೆ ಅಂತಹ ಕಡೆ ಬ್ಯಾರಿಕೇಡ್ ಹಾಕುವುದಿಲ್ಲ. 3 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳು 100 ಮೀಟರ್ ವ್ಯಾಪ್ತಿಯಲ್ಲಿ ಕಂಡುಬಂದರೆ ಮಾತ್ರ ಬ್ಯಾರಿಕೇಡ್ ಹಾಕಲಾಗುವುದು ಎಂದರು. ಇನ್ನು ಮುಂದೆ ಕೊರೋನಾ ಸೋಂಕಿತರ ಮನೆಗಳಿಗೆ ಯಾವುದೇ ಗುರುತಿನ ಚೀಟಿ ಅಂಟಿಸಲಾಗುವುದಿಲ್ಲ. ಕೊರೋನಾ ಸೋಂಕಿನ ರೋಗ ಲಕ್ಷಣಗಳಿರುವ ಮಂದಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಸೋಂಕು ಪರೀಕ್ಷೆಗೆ ಒಳಗಾದಾಗ ಸೋಂಕಿದ್ದರೆ ಅದರ ತಡೆಗೆ ಸಹಕಾರಿಯಾಗಲಿದೆ ಎಂದರು.
ಮೊನ್ನೆ ನಾವು 30,000 ಟೆಸ್ಟ್ ಅನ್ನ ಮಾಡಿದ್ದೇವೆ. ಎಷ್ಟು ಪಾಸಿಟಿವಿಟಿ ರೇಟ್ ಬಂದಿದೆ ಅಂದ್ರೆ ರಫ್ಲಿ ಅಬೌಟ್ 10% ಪಾಸಿಟಿವಿಟಿ ರೇಟ್ ಇದೆ. ಇಷ್ಟನ್ನ ಟೆಸ್ಟ್ಗಳು ಹೆಚ್ಚಿಗೆ ಮಾಡಿದಷ್ಟು ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಸೊ ಇದು ಲಾಸ್ಟ್ 1 ವೀಕ್ ನೋಡಿದಾಗ ಪಾಸಿಟಿವ್ ರೇಟ್ ಅರೌಂಡ್ 10% ಇದೆ. ಕೇಸ್ಗಳ ಸಂಖ್ಯೆ ಜಾಸ್ತಿ ಬಂದ್ರೆ ಅದ್ರ ಬಗ್ಗೆ ಏನು ಚಿಂತೆ ಪಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಹೆಚ್ಚು ಟೆಸ್ಟ್ ಮಾಡಿ ಹೆಚ್ಚು ಜನರನ್ನ ಐಡೆಂಟಿಫೈ ಮಾಡಿ ಅಂತವನ್ನ ನಾವು ಐಸೋಲೇಟ್ ಮಾಡೋದ್ರಿಂದ ರೋಗ ಹರಡೋದು ಕಡಿಮೆ ಆಗುತ್ತೆ. ಎರಡನೇದು ಮಾರ್ಟಾಲಿಟಿ ರೇಟ್ ಅನ್ನ ನೋಡಿದಾಗ ಮಾರ್ಟಾಲಿಟಿ ರೇಟ್ ಸಹ ಜೂನ್ ಜುಲೈಗೆ ಕಂಪೇರ್ ಮಾಡಿದಾಗ ಆಗಸ್ಟ್ ತಿಂಗಳಲ್ಲಿ ಅದು ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ. ಈಗ 1.52% ಅಷ್ಟು ಮಾರ್ಟಾಲಿಟಿ ರೇಟ್ ಇದೆ. ನಾವು ಬ್ಯಾರಿಕೇಡಿಂಗ್ ಮಾಡೋದನ್ನ ತೆಗೆಯೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಏನು ಸ್ಟಿಗ್ಮಾ ಅನ್ನೋದು ಏನಿದೆ ಅದನ್ನ ಡಿಸ್ಟಿಗ್ಮೆಟೈಸ್ ಮಾಡೋದಕ್ಕೋಸ್ಕರ ಈ ಬ್ಯಾರಿಕೇಡಿಂಗ್ ಅನ್ನ ತೆಗೆಯೋದಕ್ಕೆ ಇದು ಮಾಡಿದ್ವಿ. ಸೊ ಇವತ್ತಿನ ದಿನ ನಮ್ಮ ಆದೇಶದ ಪ್ರಕಾರ ಎಲ್ಲಿ 100 ಮೀಟರ್ ರೇಡಿಯಸ್ ಅಲ್ಲಿ 1 ಕೇಸು ಅಥವಾ 2 ಕೇಸ್ ಇದ್ದಂತಹದ್ದು ಅದನ್ನ ಯಾವುದು ನಾವು ಬ್ಯಾರಿಕೇಡಿಂಗ್ ಅನ್ನ ಅದನ್ನ ಮಾಡ್ತಾ ಇಲ್ಲ. ಇಂದು ವಿಶ್ವ ತೆಂಗಿನಕಾಯಿ ದಿನ. ದೇಶದಲ್ಲಿ ಕೇರಳ ಮತ್ತು ತಮಿಳುನಾಡು ನಂತರ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಜ್ಯ ಕರ್ನಾಟಕವಾಗಿದೆ. ರಾಜ್ಯದ ತುಮಕೂರು ಜಿಲ್ಲೆಯನ್ನು ಕಲ್ಪತರು ನಾಡು ಎಂದು ಕರೆಯುತ್ತಾರೆ. ತಿಪಟೂರಿನ ತೆಂಗಿನಕಾಯಿಗೆ ವಿಶೇಷ ಮನ್ನಣೆ ಇದೆ. ಅತಿ ಹೆಚ್ಚು ತೆಂಗಿನಕಾಯಿ ವಹಿವಾಟು ನಡೆಯುವ ಪ್ರದೇಶ ಎಂಬ ಖ್ಯಾತಿಗೂ ಸಹ ತಿಪಟೂರು ಪಾತ್ರವಾಗಿದೆ. ಕೃಷಿ ಚಟುವಟಿಕೆ ಜೊತೆಗೆ ರೈತರಿಗೆ ಆದಾಯ ಮೂಲವೂ ಆಗಿರುವ ತೆಂಗಿನಕಾಯಿ ಮಹತ್ವವನ್ನು ಸಾರುವ ಉದ್ದೇಶದಿಂದ 2009ರಿಂದ ಈ ದಿನವನ್ನು ವಿಶ್ವ ತೆಂಗಿನಕಾಯಿ ದಿನ ಎಂದು ಆಚರಿಸುತ್ತಾ ಬರಲಾಗಿದೆ. ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ತೆಂಗಿನ ಮರ ಹಲವು ರೀತಿಯಲ್ಲಿ ಪ್ರಯೋಜನಕಾರಿ. ಅದೇ ರೀತಿ ತೆಂಗಿನಕಾಯಿಯೂ ಸಹ ಬಹು ಉಪಯೋಗಿ. ಧಾರ್ಮಿಕವಾಗಿಯೂ ತೆಂಗಿನಕಾಯಿಗೆ ಅತ್ಯಂತ ಮಹತ್ವದ ಸ್ಥಾನವಿದ್ದು ತೆಂಗಿನಕಾಯಿಯನ್ನು ಶುಭ ಸೂಚಕವೆಂದು ಕರೆಯಲಾಗುತ್ತದೆ. ತೆಂಗಿನ ಎಣ್ಣೆ ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಆಯುರ್ವೇದ ಶಾಸ್ತ್ರದಲ್ಲೂ ಇದರ ಇದೆ. ದೇಹದ ಆರೋಗ್ಯಕ್ಕೆ ಎಳನೀರು ಸೇರಿದಂತೆ ತೆಂಗಿನಕಾಯಿ ಬಳಸಿ ಮಾಡಿದ ಆಹಾರ ಪದಾರ್ಥಗಳು ಪೂರಕವಾಗಿದೆ. ರಾಷ್ಟ್ರೀಯ ತೆಂಗಿನಕಾಯಿ ಮಂಡಳಿ ತೆಂಗಿನಕಾಯಿಯಿಂದ ಹಲವು ರೀತಿಯ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುತ್ತಿದ್ದು ತೆಂಗಿನಕಾಯಿಯಿಂದ ತಯಾರಿಸಿರುವ ತಂಪು ಪಾನೀಯ, ಚಿಪ್ಸ್, ಐಸ್ ಕ್ರೀಂ ಮತ್ತು ಜಾಮ್ಗೆ ಹೆಚ್ಚಿನ ಬೇಡಿಕೆ ಇದೆ. ವಿಶ್ವ ತೆಂಗು ದಿನಾಚರಣೆ ಅಂಗವಾಗಿ ತೆಂಗಿನಲ್ಲಿ ಸಮಗ್ರ ಬೇಸಾಯ ಕುರಿತ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾಗೂರಿನಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತೆಂಗಿನ ಸಮಗ್ರ ಬೇಸಾಯ ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಶಶಿಧರ್ ತೆಂಗಿನ ಮರ ಹತ್ತುವುದಕ್ಕೆ ಸಹಕಾರಿಯಾಗುವಂತಹ ಸಾಧನಗಳು ಸೇರಿದಂತೆ ಸುರಕ್ಷಿತ ಬೇಸಾಯ ಕ್ರಮಗಳನ್ನು ಅನುಸರಿಸಲು ವಿಶ್ವವಿದ್ಯಾಲಯವು ಹಲವು ಪರಿಕರಗಳನ್ನು ಅನ್ವೇಷಣೆ ಮಾಡಿದೆ ಎಂದು ತಿಳಿಸಿದರು. ಕುಂದಾಪುರ ತೆಂಗು ಬೆಳೆಗಾರರ ಸಂಘದ ಒಕ್ಕೂಟದ ಅಧ್ಯಕ್ಷ ವೆಂಕಟೇಶ್ ಹೆಬ್ಬಾರ್ ಅವರ ಸುರಕ್ಷೆ ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸುರಕ್ಷತಾ ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಳೋದು ಅತಿ ಅಗತ್ಯ ಅನ್ನೋಂಥದ್ದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು ಉಪಕರಣಗಳನ್ನ ತೆಗೆದುಕೊಳ್ತೀವಿ. ಈ ತೆಂಗಿನಲ್ಲಿ ಹಗ್ಗ ಹಾಕೊಂಡು ಹಾಗೆ ಹತ್ತಾರೆ. ಅಂತ ಸಂದರ್ಭದಲ್ಲಿ ಕೈ ಜಾರಿ ಅಥವಾ ಒಂದು ನಿಶಕ್ತಿಯಿಂದ ಬಿದ್ದು ಸಾಯುವಂಥವರ ಸಂಖ್ಯೆ ಬಹಳ ಇದೆ. ಸುಮಾರು ತಿಂಗಳಿಗೆ ವರ್ಷಕ್ಕೆ 12ರಿಂದ 13 ಜನ ಒಂದು ಜಿಲ್ಲೆಗಳಲ್ಲಿ ಸಾಯ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ತೆಂಗಿನ ಮರ, ಅಡಿಕೆ ಮರ ಈ ರೀತಿಯಾಗಿ. ಸೊ ಇಂತಹ ಒಂದು ಮರಗಳನ್ನು ಹತ್ತುವಾಗ ಬೀಳದೆ ಇರುವ ಹಾಗೆ ನಾವು ಮಾಡೋದಕ್ಕೋಸ್ಕರ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದಕ್ಕೆ ನಾವು ಸುರಕ್ಷತಾ ಬೆಲ್ಟ್ಗಳನ್ನು ವಿನ್ಯಾಸ ಮಾಡಿದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಪ್ರತಿ ವರ್ಷ ಕುಂದಾಪುರ ತೆಂಗು ಬೆಳೆಗಾರರ ಸಂಘದ ಒಕ್ಕೂಟದ ಅಧ್ಯಕ್ಷ ವೆಂಕಟೇಶ್ ಹೆಬ್ಬಾರ್ ತೆಂಗು ಬೆಳೆಗಾರರಿಗೆ ಹೊಸ ತಂತ್ರಜ್ಞಾನ, ಮಾರುಕಟ್ಟೆ ಸೇರಿದಂತೆ ವಿವಿಧ ಆವಿಷ್ಕಾರಗಳನ್ನು ಪರಿಚಯಿಸುವ ಉದ್ದೇಶದಿಂದ ತೆಂಗು ದಿನಾಚರಣೆ ಆಚರಿಸಲಾಗುತ್ತಿದೆ. ಇದರಿಂದ ಬೆಳೆಗಾರರಿಗೆ ಸಹಕಾರಿಯಾಗಲಿದೆ ಎಂದರು. ಸೆಮಿನಾರ್ಗಳನ್ನು, ಸಭೆಗಳನ್ನು, ತಂತ್ರಜ್ಞಾನವನ್ನು ರೈತರಿಗೆ ಪ್ರಸಾರ ಮಾಡಿದರೆ ಇವತ್ತು ರೈತರ ಮಾರ್ಕೆಟಿಂಗ್ ಹೋಗುವುದು ಹೇಗೆ, ಬದುಕುವುದು ಹೇಗೆ ಅನ್ನೋದನ್ನು ಕಲಿಸಿಕೊಳ್ಳಿಕ್ಕಿಂತ ಸಭೆ ಪೂರಕವಾಗಿದೆ. ಸಂಘಟನೆಯಲ್ಲಿ ಮಾತ್ರ ಅಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತದೆ ಅನ್ನೋ ಹಿತದೃಷ್ಟಿಯಿಂದ ಕುಂದಾಪುರ ತಾಲೂಕಿನಲ್ಲಿ ನಾವು ಫೆಡರೇಷನ್ನು, ಕೆಲವು ಉತ್ಪಾದಕ ಸಂಘಗಳನ್ನೆಲ್ಲ ರಚನೆ ಮಾಡಿಕೊಂಡು ಈ ವಿಷಯವನ್ನು ರೈತರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಫೆಡರೇಷನ್ ಮತ್ತು ಉತ್ಪಾದಕನ ಸಂಸ್ಥೆಯಿಂದ ಇಂಥ ಕಾರ್ಯಕ್ರಮ ಆಚರಿಸ್ತಾ ಬಂದಿದ್ದೇವೆ.
ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿ ಖಾಸಗಿ ಸದಸ್ಯರ ಮಸೂದೆ ಮತ್ತು ಪ್ರಶ್ನೋತ್ತರ ಕಲಾಪ ಇರುವುದಿಲ್ಲ. ಶೂನ್ಯ ವೇಳೆಯನ್ನು ಕೂಡ ನಿರ್ಬಂಧಿಸಲಾಗಿದೆ ಎಂದು ಲೋಕಸಭೆ ಮತ್ತು ರಾಜ್ಯಸಭೆ ಸಚಿವಾಲಯದ ಅಧಿಸೂಚನೆಗಳು ತಿಳಿಸಿವೆ. ಇದೇ 14ರಿಂದ ಆರಂಭವಾಗಲಿರುವ ಅಧಿವೇಶನ ಅಕ್ಟೋಬರ್ 1ರವರೆಗೆ ನಿರಂತರವಾಗಿ ನಡೆಯಲಿದ್ದು, ಮಧ್ಯದಲ್ಲಿ ಯಾವುದೇ ಬಿಡುವು ಇರುವುದಿಲ್ಲ ಎಂದು ತಿಳಿಸಲಾಗಿದೆ. ಉಭಯ ಸದನಗಳಲ್ಲಿ ಶನಿವಾರ ಮತ್ತು ಭಾನುವಾರ ಕೂಡ ಕಲಾಪಗಳು ನಡೆಯಲಿವೆ. ಕೋವಿಡ್-19 ಮಹಾಮಾರಿಯ ಹಿನ್ನೆಲೆಯಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆ ಮತ್ತು ಮಧ್ಯಾಹ್ನ 3ರಿಂದ ಸಂಜೆ 7 ಗಂಟೆಯವರೆಗೆ 2 ಪಾಳಿಯಲ್ಲಿ ಅಧಿವೇಶನ ನಡೆಯಲಿದೆ. ಪ್ರಥಮ ದಿನವೊಂದನ್ನು ಬಿಟ್ಟು ರಾಜ್ಯಸಭೆ ಬೆಳಗ್ಗೆ ಸಮಾವೇಶಗೊಂಡರೆ ಲೋಕಸಭೆ ಸಂಜೆ ಸಭೆ ಸೇರಲಿದೆ. ಭಾರತ ಮತ್ತು ಪಾಕಿಸ್ತಾನದ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ದ್ವೇಷ ಮೂಡಿಸುವ ತಂತ್ರದಲ್ಲಿ ತೊಡಗಿದ್ದ ಹಾಗೂ ಪಾಕಿಸ್ತಾನದಿಂದ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ನಕಲಿ ಮತ್ತು ದುರುದ್ದೇಶಪೂರಿತ ಖಾತೆಗಳನ್ನು ಫೇಸ್ಬುಕ್ ತೆಗೆದುಹಾಕಿದೆ. ಆಗಸ್ಟ್ ತಿಂಗಳಲ್ಲಿ ಸಾಮಾಜಿಕ ಮಾಧ್ಯಮ ತಾಣ ಫೇಸ್ಬುಕ್ 103 ಪುಟಗಳನ್ನು, 78 ಗುಂಪುಗಳನ್ನು, 453 ಖಾತೆಗಳನ್ನು ಅಮಾನತುಗೊಳಿಸಿದೆ. ಜೊತೆಗೆ ಪಾಕಿಸ್ತಾನದಿಂದ ನಿರ್ವಹಿಸಲಾಗುತ್ತಿದ್ದ 107 ಇನ್ಸ್ಟಾಗ್ರಾಂ ಖಾತೆಗಳನ್ನು ಸ್ಥಗಿತಗೊಳಿಸಿದೆ. ಇವುಗಳ ಸಂಯೋಜಿತ ಅನಧಿಕೃತ ವರ್ತನೆಯ ಬಗ್ಗೆ ಸ್ಥಳೀಯ ಪ್ರಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಕಾನೂನು ಜಾರಿ ನಿರ್ದೇಶನಾಲಯಗಳು ನೀತಿ ನಿರೂಪಕರೊಂದಿಗೆ ಈ ಮಾಹಿತಿ ವಿನಿಮಯ ಮಾಡಿಕೊಂಡಿರುವುದಾಗಿಯೂ ಸಾಮಾಜಿಕ ಜಾಲತಾಣ ತಿಳಿಸಿದೆ. ಅಮಾನತುಗೊಳಿಸಲಾಗಿರುವ ಜಾಲಗಳಲ್ಲಿ ಉರ್ದು, ಹಿಂದಿ, ಇಂಗ್ಲಿಷ್, ಪಂಜಾಬಿ ಭಾಷೆಗಳಲ್ಲಿ ಪೋಸ್ಟ್ ಹಾಕಲಾಗುತ್ತಿತ್ತು. ಆರಂಭದಲ್ಲಿ ಸ್ಥಳೀಯ ಸುದ್ದಿ ಹಾಕುತ್ತಿದ್ದ ಇವು ನಂತರ ಭಾರತದ ನೀತಿ, ಭಾರತೀಯ ಸೇನೆ, ಭಾರತ ಸರ್ಕಾರ ಹಾಗೂ ಅದರ ಕೋವಿಡ್ ನಿರ್ವಹಣೆಯನ್ನು ಟೀಕಿಸಲು ಆರಂಭಿಸಿದವು ಎಂದು ವರದಿಯಲ್ಲಿ ಹೇಳಿದೆ. ಈ ಖಾತೆಗಳಿಗೆ ವ್ಯಾಪಕ ಫಾಲೋವರ್ ನೆಲೆಯೂ ಇತ್ತು. ಹಲವು ಪುಟಗಳಲ್ಲಿ ಐಎಸ್ಐ ಹೊಗಳಿ ಪಾಕಿಸ್ತಾನ ರಾಷ್ಟ್ರೀಯತೆಯ ವಿಷಯ ಹಾಕಿದ್ದವು. ಈ ಖಾತೆಗಳ ಸ್ಥಗಿತದ ಜೊತೆಗೆ ಫೇಸ್ಬುಕ್ ಅಮೆರಿಕ ಮೂಲದ ವ್ಯೂಹಾತ್ಮಕ ಸಂವಹನ ಸಂಸ್ಥೆ ಸಿಎಲ್ಎಸ್ ಸ್ಟ್ರಾಟಜಿಸ್ನೊಂದಿಗೆ ಸಂಪರ್ಕಿತನಾಗಿದ್ದ 55 ಫೇಸ್ಬುಕ್ ಖಾತೆ, 42 ಪುಟ ಹಾಗೂ 36 ಇನ್ಸ್ಟಾಗ್ರಾಂ ಖಾತೆಗಳನ್ನು ತೆಗೆದುಹಾಕಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು, ಕರಾವಳಿ ಮತ್ತು ಒಳನಾಡಿನಲ್ಲಿ ದುರ್ಬಲ. ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಬೇಲೂರಿನಲ್ಲಿ ಅತಿ ಹೆಚ್ಚು 11 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾಸನ 9, ತೀರ್ಥಹಳ್ಳಿ 8, ಆಲೂರು 7, ಮಾದಾಪುರ, ಪಾಂಡವಪುರ, ಶ್ರೀರಂಗಪಟ್ಟಣ 5, ಸುಳ್ಯ, ಕುಕ್ಕನೂರು, ತುರುವೇಕೆರೆ, ರಾಮನಗರ 4, ಮಾಣಿ, ಸಿದ್ದಾಪುರ, ಭಾಗಮಂಡಲ, ಮೂರ್ನಾಡು, ಸೋಮವಾರಪೇಟೆ, ಆಗುಂಬೆ, ಭದ್ರಾವತಿ, ಬರಗೂರು, ಚನ್ನಪಟ್ಟಣ 3, ಧರ್ಮಸ್ಥಳ, ಪುತ್ತೂರು, ಹಾವೇರಿ, ಪೊನ್ನಂಪೇಟೆ, ವಿರಾಜಪೇಟೆ, ಹಾರಂಗಿ, ಪಿರಿಯಾಪಟ್ಟಣ, ಕೆಆರ್ ನಗರ, ಮೈಸೂರು, ಎಸ್ಟಿ ಕೋಟೆ, ಬಂಡೀಪುರ, ಗುಂಡ್ಲುಪೇಟೆಯಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಚದುರಿದಂತೆ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರ ಮಳೆಯಾಗುವ ನಿರೀಕ್ಷೆ. ಗರಿಷ್ಠ ತಾಪಮಾನ 28 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಕರ್ಮಯೋಗಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ, ಸೃಜನಶೀಲ ಕಾರ್ಯನಿರ್ವಹಣೆಗೆ ಅನುಕೂಲ, ಸಚಿವ ಪ್ರಕಾಶ್ ಜಾವಡೇಕರ್. ದತ್ತಾಂಶ ಸುರಕ್ಷತೆ, ದೇಶದ ಸಾರ್ವಭೌಮತ್ವ ರಕ್ಷಣೆ ಹಿನ್ನೆಲೆಯಲ್ಲಿ ಪಬ್ಜಿ ಸೇರಿದಂತೆ ಚೈನಾ ಮೂಲದ 118 ಆಪ್ಗಳಿಗೆ ನಿರ್ಬಂಧ, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಮಹತ್ವದ ನಿರ್ಧಾರ. ಇದೇ 7ರಿಂದ ಮೆಟ್ರೋ ಸಂಚಾರ ಆರಂಭ ಹಿನ್ನೆಲೆ ಕೇಂದ್ರದಿಂದ ಮಾರ್ಗಸೂಚಿ ಬಿಡುಗಡೆ, ನಿಯಮಿತ ಸೇವೆಗೆ ಅವಕಾಶ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಹಾಗೂ ವೈದ್ಯಕೀಯ ತಾಂತ್ರಿಕ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿ, ನೂತನ ಶಿಕ್ಷಣ ನೀತಿ, ವಿಶ್ವವಿದ್ಯಾಲಯಗಳ ಮತ್ತಷ್ಟು ಸಾಧನೆಗೆ ಉತ್ತಮ ವೇದಿಕೆ, ರಾಜ್ಯಪಾಲ ವಜುಭಾಯಿ ವಾಲಾ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.